ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವತ್ತಿನ ಮಾರ್ಕೆಟ್ನಲ್ಲಿ ಈರುಳ್ಳಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ. ಹಾಗೆಯೇ ಇವತ್ತು ಅರೈವಲ್ಸ್ ಕೂಡ ತೀರಾ ಕಡಿಮೆ ಬಂದಿದೆ. ಅಂದರೆ ರೇಟು ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಏನಾಗಿದೆ ಅಂತ ಹೇಳಿ ಚೆಕ್ ಮಾಡ್ತಾ ಹೋಗೋಣ. ಹಾಗೆಯೇ ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ವಿಡಿಯೋ ಆಲ್ರೆಡಿ ನಾನು ಹಾಕಿದ್ದೀನಿ. ಇನ್ನು ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 15/7/2025 ಮಂಗಳವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 9 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 900 ರೂಪಾಯಿ ಆಗುತ್ತೆ. ನೋಡಬಹುದು ಚಿಕ್ಕ ಸೈಜಲ್ಲಿದೆ, ಡ್ಯಾಮೇಜ್ ಇದೆ, ಸ್ವಲ್ಪ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಇದು 10 ರೂಪಾಯಿಗೆ 1 kg ಸಿಗ್ತಾ ಇದೆ. 1 ಕ್ವಿಂಟಲ್ 1000 ರೂಪಾಯಿ ಆಗುತ್ತೆ. ಇದು ಸೈಜ್ಗಳನ್ನ ಗಮನಿಸಬೇಕಾಗತ್ತೆ. ಇದು ಕೂಡ ಚಿಕ್ಕ ಸೈಜಲ್ಲಿದೆ, ಹಾಗಾಗಿ ನಿಮಗೆ 10 ರೂಪಾಯಿಗೆ ಸಿಗ್ತಾ ಇದೆ, ಡ್ಯಾಮೇಜ್ ಇಲ್ಲ ಇದರಲ್ಲಿ. ಇದು 13 ರೂಪಾಯಿಗೆ 1 kg ಸಿಗ್ತಾ ಇದೆ. 1300 ರೂಪಾಯಿಗೆ 1 ಕ್ವಿಂಟಲ್ ಆಗುತ್ತೆ. ನೋಡ್ಬೋದು ಇದು ಕೂಡ ಚಿಕ್ಕ ಸೈಜಲ್ಲಿದೆ, ಬಟ್ ಡ್ಯಾಮೇಜ್ ಇಲ್ಲ, ಫ್ರೆಶ್ ಆಗಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ. ಇದು 14 ರೂಪಾಯಿ kg ಇದೆ, 1400 ರೂಪಾಯಿ ಆಗುತ್ತೆ. ನೋಡ್ಬೋದು ಇದು ಕೂಡ ಫ್ರೆಶ್ ಆಗಿದೆ, ಹಾಗೆಯೇ ಡ್ಯಾಮೇಜ್ ಇಲ್ಲ, ಮತ್ತು ಡಬಲ್ ಪತ್ತಿ ಇದೆ, ಚೆನ್ನಾಗಿ ಡ್ರೈ ಆಗಿದೆ. ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿನ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ. ಹಾಗೆಯೇ ಮೇಯ್ನ್ ಆಗಿ ಡ್ಯಾಮೇಜ್ ಇರಲ್ಲ. ಇದು 16 ರೂಪಾಯಿ kg 1600 ರೂಪಾಯಿ ಆಗುತ್ತೆ. ನೋಡಬಹುದು ಇದು ಕೂಡ ಬಿಗ್ ಸೈಜಲ್ಲೇ ಇದೆ. ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಇವತ್ತಿನ ಮಾರ್ಕೆಟ್ನ ಈರುಳ್ಳಿ ರೇಟು 16 ರೂಪಾಯಿ ಇದೆ. ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಮಾರ್ಕೆಟಿಗೆ ಬಂದವಾಗ ನೀವು ಕೊಂಡ್ಕೊಳ್ಬಹುದು. ಬರೋಕ್ಕಾಗಿಲ್ಲ ಅನ್ನೋರು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು 16 ರೂಪಾಯಿ kg ಇದೆ, 1600 ರೂಪಾಯಿ ಆಗುತ್ತೆ. ಇದು ಕೂಡ ನೋಡಬಹುದು, ಸೈಜ್ ನೋಡಬಹುದು, ಬಿಗ್ ಸೈಜಲ್ಲಿದೆ. 16 ರೂಪಾಯಿಗೆ 1 kg ಈರುಳ್ಳಿ ಸಿಗ್ತಾ ಇದೆ. ನೋಡಬಹುದು ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಕೂಡ ಇದೆ ಇದರಲ್ಲಿ, ಹಾಗೆಯೇ ಡ್ಯಾಮೇಜ್ ಇಲ್ಲ. ಇದು 16 ರೂಪಾಯಿ kg ಇದೆ, 1600 ರೂಪಾಯಿ ಆಗುತ್ತೆ. ಇದು ಕೂಡ ಚೆನ್ನಾಗಿ ಡ್ರೈ ಆಗಿದೆ. ನೋಡಬಹುದು ಈರುಳ್ಳಿನ ನೋಡಿದ್ರೆ ಗೊತ್ತಾಗತ್ತೆ. ಈರುಳ್ಳಿ ನೋಡ್ತಿರುವಂತಹ ರೈತರು ಈರುಳ್ಳಿಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ಯಾವ ರೇಂಜಲ್ಲಿ ಇದೆ ಈರುಳ್ಳಿ ಅನ್ನೋದು, ಯಾವ ಕ್ವಾಲಿಟಿಲಿ ಇದೆ ಅನ್ನೋದು ಅವರಿಗೂ ಕೂಡ ಗೊತ್ತಾಗತ್ತೆ. ಇದು 17 ರೂಪಾಯಿ kg ಇದೆ, 1700 ರೂಪಾಯಿ ಆಗುತ್ತೆ. ನೀವು ಬೆಳೆದಿರುವಂತಹ ಬೆಳೆನ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಈ ತಕ್ಷಣವೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಯಾವ ರೇಂಜಲ್ಲಿ ಹೋಗುತ್ತೆ ನನ್ನ ವಿಡಿಯೋ ಮೂಲಕ ತಿರುಗಿಸ್ಕೊಟ್ರೆ ಹೇಳ್ತಾರೆ ಅವರು, ನೀವು ವಿಡಿಯೋ ಕಳಿಸಿದ್ರೆ ಹೇಳ್ತಾರೆ. ಇದು 18 ರೂಪಾಯಿ kg ಇದೆ, 1800 ರೂಪಾಯಿ ಆಗುತ್ತೆ. ನೋಡ್ಬೋದು ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ, ಡ್ಯಾಮೇಜ್ ಇಲ್ಲ, ಬಿಗ್ ಸೈಜಲ್ಲಿದೆ. ಇದು ಕೂಡ 19 ರೂಪಾಯಿ kg ಇದೆ, 1900 ರೂಪಾಯಿ ಆಗುತ್ತೆ. ಇದು ನೋಡಬಹುದು ಫ್ರೆಶ್ ಆಗಿದೆ ಈರುಳ್ಳಿ, ಡ್ಯಾಮೇಜ್ ಇಲ್ಲ, ಚೆನ್ನಾಗಿ ಡ್ರೈ ಆಗಿದೆ. ನೋಡಬಹುದು ಬಿಗ್ ಸೈಜಲ್ಲಿದ್ದಾವೆ. ನೋಡಬಹುದು ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ. ಕೈಯಲ್ಲಿ ಎತ್ತಿ ಹಿಡಿದು ತೋರಿಸ್ತಾ ಇದ್ದಾರೆ, ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಈ ತಕ್ಷಣವೇ ನೀವು ಕಾಲ್ ಮಾಡಬಹುದು. ಗ್ರಾಹಕರಿಗೆ ಯಾವ ವಿಡಿಯೋದಲ್ಲಿ ಇರುವಂತಹ ಈರುಳ್ಳಿ ನಿಮಗೆ ಬೆಸ್ಟು, ಯಾವ ಕ್ವಾಲಿಟಿಯಲ್ಲಿ ನಾವು ತಗೊಂಡ್ರೆ ಬೆಸ್ಟು, ಅಂದರೆ ಯಾವ ರೇಂಜಲ್ಲಿ ಇರಬೇಕು, ಅಮೌಂಟ್ ಎಷ್ಟು ಇರಬೇಕು, ಎಲ್ಲದ್ರ ಬಗ್ಗೆನೂ ನೀವು ಚೆಕ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಕಾಲ್ ಮಾಡಿ. ಈ ತಕ್ಷಣವೇ ಕಾಲ್ ಮಾಡಿದ್ರೆ ಸೊ ಅವರು ನೀವು ಕೇಳಿರುವಂತಹ ರೇಟಲ್ಲಿ ಈರುಳ್ಳಿ ಇದ್ದಲ್ಲಿ, ಇವತ್ತಿನ ದಿನದಲ್ಲಿ ಈರುಳ್ಳಿ ಇದ್ದಲ್ಲಿ ಸೊ ಕಳಿಸ್ಕೊಡ್ತಾರೆ. ಇಲ್ಲಾಂದರೆ ನಾಳೆ ಕೂಡ ಮಾರ್ನಿಂಗ್ ಸೇಮ್ ಇದೇ ರೀತಿಯೇ ನಡೀತಾ ಇರುತ್ತೆ, ನಾಳೆ ಕೂಡ ಕಳಿಸ್ಕೊಡ್ತಾರೆ. ಸೊ ಚೆಕ್ ಮಾಡಬಹುದು. ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು. ನಿಮಗೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬರೋಕ್ಕಾಗಿಲ್ಲ ಅಂದರೆ ನಾಳೆ ಕೂಡ ನೀವು ಸೇಮ್ ಡೇ ಅಂದರೆ ಮಾರ್ನಿಂಗ್ 9 o'clock ಒಳಗಡೆ ಯಶವಂತಪುರ ಮಾರ್ಕೆಟ್ನಲ್ಲಿದ್ದರೆ ಸೊ ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಗ್ರಾಹಕರಿಗಾದರೆ ನಿಮಗೆ ಯಾವುದು ರೇಟು ಬೆಸ್ಟು, ಯಾವ ಈರುಳ್ಳಿ ಬೆಸ್ಟು, ಅಥವಾ ಆಲೂಗಡ್ಡೆ, ಶುಂಠಿ, ಬೆಳ್ಳುಳ್ಳಿ ಯಾವ್ದು ಬೆಸ್ಟು ಅನ್ನೋದನ್ನ ನೀವು ನೋಡಿಬಿಟ್ಟು ಕೊಂಡ್ಕೊಂಡು ಹೋಗಬಹುದು. ನೀವೇ ಅಲ್ಲಿ ಇದ್ದವಾಗ ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಹಾಗೆ ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ಚೆಕ್ ಮಾಡೋಣ. ನೋಡಬಹುದು ಇದು ದಾಸನಪುರಕ್ಕೂ ಇವತ್ತು ಕಡಿಮೆ ಅರೈವಲ್ಸ್ ಬಂದಿದೆ. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನು 32,049 ಬ್ಯಾಗ್ಸ್ ಬಂದಿದೆ. 102 ವೆಹಿಕಲ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಸೊ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಗಮನಿಸ್ತಿದ್ದಂತೆ ರೇಟು ಸೇಮ್ ಅಲ್ಲೇ ಇದೆ, ಅಂತ ಏನು ಜಾಸ್ತಿ ಆಗಿಲ್ಲ, ಬಟ್ ಅರೈವಲ್ಸು ಕಡಿಮೆ ಬಂದಿದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಇದೇ ರೀತಿ ಕಡಿಮೆ ಆಗ್ತಾ ಹೋದಂತೆಯೇ ರೇಟು ಜಾಸ್ತಿ ಆಗ್ತಾ ಹೋಗುತ್ತೆ. ರೈತರು ಇದನ್ನು ಗಮನಿಸಬೇಕಾಗತ್ತೆ. ಮೇಯ್ನಾಗಿ ನೀವು ಯಾವಾಗ ಅರೈವಲ್ಸ್ ಕಡಿಮೆ ಬರ್ತಾ ಇರತ್ತಲ್ವ, ಆವಾಗ ನೀವು ರೇಟನ್ನ ನೀವು ಚೆಕ್ ಮಾಡಿದ್ರೆ ಜಾಸ್ತಿ ಆಗಿರುತ್ತೆ. ಆ ಟೈಮಲ್ಲಿ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದರೆ ನಿಮಗೂ ಒಂದು ಒಳ್ಳೆ ರೇಟ್ ಸಿಗುತ್ತೆ. ಇವಾಗ ನಾವು ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಈರುಳ್ಳಿಯ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ, ಮತ್ತು ಕರ್ನಾಟಕದ ಈರುಳ್ಳಿಗೆ ಏನು ರೇಟ್ ಇದೆ, ಮಹಾರಾಷ್ಟ್ರ ಈರುಳ್ಳಿಗೆ ಏನು ರೇಟ್ ಇದೆ, ಟಾಪ್ ರೇಟ್ ಏನಿದೆ,
ಅಂತ ಹೇಳಿ ಎಲ್ಲ ರೀತಿಯಲ್ಲೂ ಚೆಕ್ ಮಾಡ್ತಾ ಹೋಗೋಣ. ಅದರಲ್ಲಿ ಕರ್ನಾಟಕದ ಈರುಳ್ಳಿಗೆ ನಾವು ನೋಡೋದಾದರೆ ಸೂಪರ್ ಸೈಜ್ ಈರುಳ್ಳಿಗೆ 1600 ರೂಪಾಯಿಂದ 1700 ರೂಪಾಯಿ ತನಕ ನಡೀತಿದೆ. ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ 1400 ರೂಪಾಯಿಂದ 1500 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ 500 ರೂಪಾಯಿಂದ 1000 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಕರ್ನಾಟಕ ಪ್ಲಸ್ ಆಂಧ್ರ ಪ್ರದೇಶದಿಂದ 600 ಬ್ಯಾಗ್ಸ್ ಬಂದಿದೆ. ಆ ಈರುಳ್ಳಿಗೆ 1000 ರೂಪಾಯಿಂದ 1500 ರೂಪಾಯಿ ತನಕ ಹೋಗಿದೆ. ಇವಾಗ ನಾವು ಮಹಾರಾಷ್ಟ್ರ ಈರುಳ್ಳಿಗೆ ನಾವು ನೋಡೋದಾದರೆ ಸೂಪರ್ ಕ್ವಾಲಿಟಿ 80 mm ಇದ್ದಲ್ಲಿ 1900 ರೂಪಾಯಿಂದ 2000 ರೂಪಾಯಿ ತನಕ ಹೋಗಿದೆ. ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1700 ರೂಪಾಯಿಂದ 1800 ರೂಪಾಯಿ ತನಕ ಹೋಗಿದೆ. ಮುಕ್ಕಾಲು 1500 ರೂಪಾಯಿಂದ 1700 ರೂಪಾಯಿ ತನಕ ಹೋಗಿರುತ್ತೆ. ಹಾಗೆಯೇ ಮೀಡಿಯಮು 1300 ರೂಪಾಯಿಂದ 1500 ರೂಪಾಯಿ ತನಕ ಹೋಗಿದೆ. ಗೋಲ್ಟಾ 1000 ರೂಪಾಯಿಂದ 1200 ರೂಪಾಯಿ ತನಕ ಹೋಗಿದೆ. ಗೋಲ್ಟಿ 500 ರೂಪಾಯಿಂದ 600 ರೂಪಾಯಿ ತನಕ ಹೋಗಿದೆ. ಜೋಡಿ ಚಾಪೆಟ್ ಈರುಳ್ಳಿಗೆ 500 ರೂಪಾಯಿಂದ 1000 ರೂಪಾಯಿ ತನಕ ಹೋಗಿದೆ. ನಾಸಿಕ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ 1400 ರೂಪಾಯಿಂದ 1600 ರೂಪಾಯಿ ತನಕ ಹೋಗಿದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಯಾವ್ಯಾವ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಏನೇನು ರೇಟ್ ಹೋಗಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಬೆಳೆದಿರುವಂಥ ಬೆಳೆನ ಇದೇ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ನಿಮಗೂ ಯಾವ ಚಿಕ್ಕ ಸೈಜು, ಸ್ಮಾಲು, ಬಿಗ್ಗು, ಮೀಡಿಯಮು, ಮುಕ್ಕಾಲು ಎಲ್ಲ ಸೈಜ್ಗಳಿಗೂ ಒಂದೊಂದು ರೇಟ್ ಇರುತ್ತೆ. ಸೊ ಆ ರೇಂಜಲ್ಲಿ ನೀವು ಮಾರಬಹುದು. ಆವಾಗ ನಿಮಗೂ ಕೂಡ ಒಂದು ಒಳ್ಳೆ ರೇಟ್ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ರೈತರು ನೀವು ಬೆಳೆದಿರುವಂತಹ ಬೆಳೆ ಎಷ್ಟು ಕ್ವಿಂಟಲ್ ಇದೆ, ಯಾವ ಊರು, ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿಬಿಟ್ಟು ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾವು ಕೂಡ ಚೆಕ್ ಮಾಡ್ತೀವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.